ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಬಂದಿದ್ದೇವೆ ರಿವರ್ ಇಂಡಿಗೆ. ಸೊ ನಾರ್ಮಲಿ ಇದು ನಮ್ಮ ಕರ್ನಾಟಕದ ಓನ್ ಬ್ರ್ಯಾಂಡು. ಸೊ ಕರ್ನಾಟಕದವ್ರು ಯಾವ ರಿವರನ್ನು ಯಾರಿಗೂ ಕೊಡಲ್ಲ ಅಂದರೆ ಈ ರಿವರನ್ನು ಆಲ್ ಓವರ್ ಇಂಡಿಯಾಗೆ ಕೊಡ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಾವು ಮಾತಾಡೋದಾದರೆ, ಸೊ ಫಸ್ಟ್ ಬಂದುಬಿಟ್ಟು ಇದರದ್ದು ಫ್ರಂಟ್ ಲುಕ್ ಬಂದುಬಿಟ್ಟು ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ರಿವರ್ ಇದು ಬ್ಯಾರ್ಜಿಂಗ್ ಬರುತ್ತೆ. ನೆಕ್ಸ್ಟ್ ನಿಮಗೆ ಹೆಡ್ಲೈಟ್ ಬರುತ್ತೆ. ಸೊ ಡುವಲ್ ನಿಮಗೆ DRL ಆಪ್ಷನ್ ಜೊತೆ ನಿಮಗೆ ಹೆಡ್ಲೈಟ್ ಆಪ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಕೆಳಗಡೆ ಇಂಡಿಕೇಟರ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ನಂಬರ್ ಪ್ಲೇಟಿಗೆ ಆಪ್ಷನ್ ಬರುತ್ತೆ. ನೆಕ್ಸ್ಟು ಇದರಲ್ಲಿ ನಿಮಗೆ ಫ್ರಂಟಲ್ಲಿ ನಾರ್ಮಲ್ ಸಸ್ಪೆನ್ಷನ್ಸ್ ಬರುತ್ತೆ. ನೀವು ಹಾರ್ನ್ ಇದು ಪ್ಲೇಸ್ಮೆಂಟನ್ನು ನೋಡ್ಬೋದು. ಟೈರ್ ಬಂದುಬಿಟ್ಟು ಇದರಲ್ಲಿ ನಿಮಗೆ 110 ಸೆಕ್ಷನ್ ಇದು 14 ಇಂಚಿದು ನಿಮಗೆ ಸ್ಕೂಟಿಯಲ್ಲಿ. ಫಸ್ಟ್ ಆಫ್ ಆಲ್ ಸ್ಕೂಟಿಯಲ್ಲಿ ನಿಮಗೆ 12 ಇಂಚಿದು ನೀವು ನಾರ್ಮಲಿ ನೋಡಿರ್ತೀರಾ. 12 ಇಂಚ್ ಟೈರ್ಗಿಂತ ದೊಡ್ಡ ಟೈರ್ ಸಿಗಲ್ಲ. ಬಟ್ ಇದರಲ್ಲಿ ನಿಮಗೆ 14 ಇಂಚಿದು ವೀಲ್ ಸಿಗ್ತಾ ಇದೆ ವಿತ್ ಬ್ಲ್ಯಾಕ್ ಅಲಾಯ್ ವೀಲ್ ಜೊತೆ. ಟೈರು ಮತ್ತು ಬ್ರೇಕಿಂಗ್ ಬಂದುಬಿಟ್ಟು ನಿಮ್ಗೆ ಇದರಲ್ಲಿ ಡಿಸ್ಕ್ ಬ್ರೇಕ್ ಬರ್ತಾ ಇದೆ. ನೀವು ನೋಡ್ಬೋದು, ನಾರ್ಮಲಿ ಸ್ಕೂಟೀಸಲ್ಲೆಲ್ಲ ಡಿಸ್ಕ್ ಬ್ರೇಕ್ ರೇರ್ ಬರುತ್ತೆ. ಇದರಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ವಿತ್ CBS ಆಪ್ಷನ್ ನಿಮಗೆ ಬ್ರೇಕಿಂಗ್ ಆಪ್ಷನ್ ಬರ್ತಾ ಇದೆ, ನೀವು ನೋಡ್ಬೋದು. ಇಲ್ಲಿ ಬಂದುಬಿಟ್ಟು ನಿಮಗೆ ಸೇಫ್ ಗಾರ್ಡ್ ಕೊಟ್ಟಿದ್ದಾರೆ, ಸೇಫ್ಟಿ ಗಾರ್ಡಿಗೋಸ್ಕರ. ಇಲ್ಲಿ ನಿಮಗೆ ರಿವರ್ ಇದು ಇಂಡಿ ವೇರಿಯಂಟು. ಸೊ ಇಂಡಿದು ಇದರಲ್ಲಿ ನಿಮಗೆ ಆಪ್ಷನ್ ನೀವು ನೋಡ್ಬೋದು. ಫ್ರಂಟ್ ನಿಮಗೆ ರೈಡರಿಗೋಸ್ಕರ ಫ್ರಂಟಲ್ಲಿ ನೀವೇನಾದರೂ ಲಗೇಜನ್ನು ಕ್ಯಾರಿ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ನೀವು ಈಸಿಲಿ ಫುಟ್ ರೆಸ್ಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಕಂಫರ್ಟೇಬಲ್ ಆಗಿ ನೀವು ರೈಡ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಪಿಲಿಯನಿಗೋಸ್ಕರ ಇಲ್ಲಿ ಫುಟ್ ರೆಸ್ಟನ್ನು ಕೊಟ್ಟಿದ್ದಾರೆ. ಸೊ ರಿಯರರ್ ಕೂಡ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನಿಮಗೆ ಸೇಫ್ಟಿ ಗಾರ್ಡು ಯೂಸ್ ಆಗುತ್ತೆ ಆ್ಯಂಡ್ ನಿಮಗೆ ಪ್ಯಾನಿಯರ್ಸ್ ಬರುತ್ತೆ ನಿಮಗೆ ಎಕ್ಸಸರೀಸ್ ಆಗಿ. ಸೊ ಪ್ಯಾನಿಯರ್ಸನ್ನು ನೀವು ಇಲ್ಲಿ ಅಟ್ಯಾಚ್ ಮಾಡ್ಬೋದು, ಇಲ್ಲಿ ನೀವು ನೋಡ್ಬೋದು. ನೆಕ್ಸ್ಟು ಬ್ಯಾಕಲ್ಲಿ ನಿಮಗೆ ಸೇಮು ಇದರದ್ದು ಡಿಸ್ಕ್ ಬ್ರೇಕ್ ಆಪ್ಷನ್ ಬರುತ್ತೆ. ಟೈರ್ ಬಂದುಬಿಟ್ಟು ಸೇಮು 14 ಇಂಚಿದು ಟೈರ್ ನಿಮಗೆ ರಿಯರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ವಿತ್ ಅಲಾಯ್. ರಿಫ್ಲೆಕ್ಟರ್ ಸೈಜ್ ಇಲ್ಲಿ ಕೊಟ್ಟಿದ್ದಾರೆ ಸೈಡಲ್ಲಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಟೇಲೈಟ್ ಬಂದುಬಿಟ್ಟು ಸಿಂಪಲ್ ಆಗಿರುವಂಥ ಒಂದು LED ಟೇಲೈಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಂಡಿಕೇಟರ್ ಆಪ್ಷನ್, ನಂಬರ್ ಪ್ಲೇಟಿಗೆ ಒಂದು ಲೈಟ್ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬ್ಯಾಕಲ್ಲಿ ನಿಮಗೆ ರಿಫ್ಲೆಕ್ಟರ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈ ಥರ ಒಂದು ಬ್ಯಾಕ್ ಲುಕ್ ಟೋಟಲ್ ನೀವು ನೋಡ್ಬೋದು, ಈ ಥರ ಒಂದು ಫುಲ್ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಬೂಟ್ ಸ್ಪೇಸ್ ಬಂದುಬಿಟ್ಟು ಇದರಲ್ಲಿ ನಿಮಗೆ ಸೊ ಸ್ಕೂಟೀಸಲ್ಲಿ ಇಷ್ಟು ದೊಡ್ಡ ಬೂಟ್ ಸ್ಪೇಸ್ ಕೊಡೋದು ನೀವು ನೋಡೋದು ಡೌಟೇ ಅನಿಸುತ್ತೆ. ಯಾಕಂದರೆ ಒಂದು EVಯಲ್ಲಿ ನೀವು ಈಸಿಲಿ 2 ಹೆಲ್ಮೆಟ್ಸ್ ಇದ್ದರೆ ನೀವು ಈಸಿಲಿ ಕ್ಯಾರಿ ಮಾಡ್ಬೋದು. ಚಾರ್ಜರ್ ಕೂಡ ನಿಮಗೆ ಇದರಲ್ಲಿ 750 ವಾಟ್ ಇದು ಚಾರ್ಜರ್ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಅದನ್ನು ನೀವು ಈಸಿಲಿ ಎಲ್ಲೂ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಕ್ಯಾರಿ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಟೂಲ್ ಕಿಟ್ಟಿದ ಆಪ್ಷನ್ನು ಕೊಟ್ಟಿದ್ದಾರೆ. ಸೊ ಸೀಟ್ ಅಂತೂ ತುಂಬಾ ವೈಡ್ ಆಗಿದೆ, ಇಲ್ಲಿ ನೀವು ನೋಡ್ಬೋದು. ಪಿಲಿಯನ್ ಮತ್ತು ರೈಡರ್ ಇಬ್ಬರಿಗೋಸ್ಕರ ತುಂಬಾ ಕಂಫರ್ಟೇಬಲ್ ನಾವು ಸೀಟನ್ನು ಇಲ್ಲಿ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಆ್ಯಂಡ್ ಇಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಇವಾಗ ನಾವು ಮಾತಾಡೋದಾದರೆ ಗ್ರೌಂಡ್ ಕ್ಲಿಯರೆನ್ಸ್ ಆಗಿರ್ಬೋದು ಅಥವಾ ಬ್ಯಾಟ್ರಿ ಸ್ಪೆಸಿಫಿಕೇಷನ್ಸ್ ಆಗಿರ್ಬೋದು, ರೇಂಜ್ ಎಲ್ಲ ಆಗಿರ್ಬೋದು, ನಾವು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಇದರದ್ದು ಸ್ಪೀಡೋಮೀಟರ್ ಇವಾಗ ನೀವು ನೋಡ್ಕೊಳ್ಳಿ. ಸೊ ಈ ಥರ ಒಂದು ಫುಲ್ ಕಲರ್ಡ್ ನಿಮಗೆ ಸ್ಪೀಡೋಮೀಟರ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದರದ್ದು ಫೀಚರ್ಸ್ ಇವಾಗ ನಾವು ಮಾತಾಡೋದಾದರೆ ಮೋಡ್ಸ್ ಬಂದುಬಿಟ್ಟು ನೀವು ಇಲ್ಲಿಂದ ಚೇಂಜ್ ಮಾಡಬೇಕು. ಇಲ್ಲಿ ನಿಮಗೆ ರಶ್ ಮೋಡ್ ಆಗಿರ್ಬೋದು, ಹಾಗೂ ರೈಡ್ ಮೋಡು, ಇಕೋ ಮೋಡು, ಟೋಟಲ್ ನಿಮಗೆ 3 ಮೋಡ್ಸ್ ರೈಡಿಂಗ್ ಮೋಡ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಆ್ಯಪ್ ಬರುತ್ತೆ ಇದರ ಸಪ್ರೇಟ್. ಸೊ ಮೊಬೈಲನ್ನು ಈಸಿಲಿ ನೀವು ಕನೆಕ್ಟ್ ಮಾಡಿದರೆ ನಿಮಗೆಲ್ಲ ಫೀಚರ್ಸ್ ನಿಮಗೆ ಮೊಬೈಲಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಇದರಲ್ಲಿ ನಿಮಗೆ ತುಂಬಾ ಫೀಚರ್ಸ್ ಬರುತ್ತೆ. ಲೈಕ್ ರೇಂಜ್ ಆಗಿರ್ಬೋದು, ಚಾರ್ಜಿಂಗ್ ಪರ್ಸೆಂಟೇಜ್ ಆಗಿರ್ಬೋದು, ಇಲ್ಲಿ ನಿಮಗೆ ಟೈಮಿಂಗ್ಸ್ ಬರುತ್ತೆ, ಇಲ್ಲಿ ನಿಮಗೆ ಟೋಟಲಿ ಸ್ಪೀಡ್ ಬರುತ್ತೆ. ಓಡೋಮೀಟರ್ ಇಲ್ಲಿ ನೀವು ನೋಡ್ಬೋದು. ಇದರಲ್ಲಿ ಟ್ರಿಪ್ಪನ್ನು ನೀವು ಇಲ್ಲಿ ನಾನು ಈಸಿಲಿ ಚೇಂಜಸ್ ಕೂಡ ಮಾಡ್ಬೋದು. ಸೊ ಹ್ಯಾಂಡಲಲ್ಲಿ ಇವಾಗ ನೀವು ನೋಡೋದಾದರೆ ನಾರ್ಮಲಿ ಒಂದು ಲಿವರ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಅಡ್ಜಸ್ಟೇಬಲ್ ಆಪ್ಷನ್ಸ್ ಯಾವುದೂ ಬರ್ತಾ ಇಲ್ಲ. ನೆಕ್ಸ್ಟ್ ನಿಮ್ಗೆ ಇದರಲ್ಲಿ ಪಾಸ್ ಲೈಟ್ ಆಪ್ಷನ್ ಇದೆ, ಹೈ ಬೀಮ್, ಲೋ ಬೀಮ್, ಇಂಡಿಕೇಟರ್ಸ್ ಹಾಗೂ ಹಾರ್ನ್ ಆಪ್ಷನ್ ಇದೆ. ಈ ಕಡೆ ನಿಮಗೆ ಪಾರ್ಕಿಂಗ್ ಇದು ಆಪ್ಷನ್ ಬರುತ್ತೆ. ಮೋಡ್ಸನ್ನು ಇಲ್ಲಿಂದ ಚೇಂಜ್ ಮಾಡ್ಬೋದು. ಇಂಜಿನ್ ಆನ್ ಆಫ್ ಇದು ಆಪ್ಷನ್ ನಿಮಗೆ ಇಲ್ಲಿ ಸಿಗುತ್ತೆ. ನಾರ್ಮಲಿ EVಸಲ್ಲೆಲ್ಲ ಈ ಆಪ್ಷನ್ ಬರಲ್ಲ, ಬಟ್ ರೇರ್ ವೆಹಿಕಲ್ಸಲ್ಲಿ ಬರುತ್ತೆ. ನಿಮಗೆ ರಿವರ್ ಇಂಡಿಯಲ್ಲೂ ಈ ಆಪ್ಷನ್ನು ಬರ್ತಾ ಇದೆ. ಸೊ ಮಿರರ್ ತುಂಬಾ ಡೀಸೆಂಟ್ ಆಗಿರುವಂಥ ಮಿರರನ್ನು ಇಲ್ಲಿ ನೀವು ನೋಡ್ಬೋದು. ಸೊ ಈ ಥರ ಒಂದು ಫುಲ್ ಲುಕ್ ಬಂದುಬಿಟ್ಟು ಗಾಡಿದು ಈ ಥರ ಇದೆ. ಸೊ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಬರುತ್ತೆ, ಇಲ್ಲಿ ನೀವು ನೋಡ್ಬೋದು. ಎಲ್ಲೋ ಆಗಿದೆ, ಹಾಗೂ ಇದರಲ್ಲಿ ಇನ್ನೂ ತುಂಬಾ ಬ್ಲೂ ಆಗಿರ್ಬೋದು, ಗ್ರೇ ಆಗಿರ್ಬೋದು, ಡಿಫ್ರೆಂಟ್ ಕಲರ್ಸ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಇದ್ರ ಜೊತೆಗೆ ಮತ್ತೊಂದು ಸ್ಪೇಸ್ ಬಂದುಬಿಟ್ಟು ನಿಮಗೆ ಇಲ್ಲಿ ನಿಮಗೆ ಅರೌಂಡ್ 12 ಲೀಟರ್ಸ್ ಇದು ಸ್ಪೇಸ್ ಕೆಪಾಸಿಟಿ ಬರುತ್ತೆ. ಸೊ ಇಲ್ಲಿ ನೀವು ಏನಾದರೂ ಈಸಿಲಿ ಕ್ಯಾರಿ ಮಾಡ್ಬೋದು, ನಿಮ್ಮ ಮೊಬೈಲ್ಸ್ ಆಗಿರ್ಬೋದು. ಸೊ ವೆಹಿಕಲನ್ನು ಇವಾಗ ನೀವು ಚಾರ್ಜ್ ಹಾಕಬೇಕಂದ್ರೆ ಇದರದ್ದು ಚಾರ್ಜಿಂಗ್ ಸಾಕೆಟ್ ಎಲ್ಲಿ ಇರುತ್ತೆ ಅಂತ ನೀವು ಹುಡುಕ್ತಾ ಇದ್ದೀರಾ ಅಂದರೆ ಇಲ್ಲಿ ನೀವು ಒಂದು ಈ ಬಟನ್ ಇದೆ, ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿಂದ ಇದನ್ನು ಪುಲ್ ಮಾಡಿದರೆ ಈ ಸೈಡಲ್ಲಿ ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿಂದ ನೀವು ಇದನ್ನು ಈಸಿಲಿ ಚಾರ್ಜ್ ಮಾಡ್ಬೋದು. ಸೊ ಈ ಫೀಚರ್ಸು ತುಂಬಾ ಡಿಫ್ರೆಂಟ್ ಆ್ಯಂಡ್ ಯುನೀಕ್ ಆಗಿದೆ. ಸೊ ಡಿಫ್ರೆಂಟ್ ನಾರ್ಮಲಿ ನೀವೆಲ್ಲ EVಸಲ್ಲಿ ಬೂಟ್ ಸ್ಪೇಸಲ್ಲಿ ಚಾರ್ಜಿಂಗ್ ಹಾಕಿರೋಂಥ ಆಪ್ಷನ್ ನೋಡಿರ್ಬೋದು, ಬಟ್ ಇದರಲ್ಲಿ ನಿಮಗೆ ಔಟ್ಸೈಡೇ ಕೊಟ್ಟಿದ್ದಾರೆ. ಸೊ ತುಂಬಾ ಒಂದು ಯುನೀಕ್ ಫೀಚರ್ ಅಂತ ಹೇಳ್ಬೋದು. ಹಾಗೂ ಇದರದ್ದು ಲುಕ್ ಬಂದುಬಿಟ್ಟು ಟೋಟಲಿ ಡಿಫ್ರೆಂಟ್ ಇದೆ. ಒಂದು ಕರೆಕ್ಟ್ ನಾವು ಇದನ್ನು ಅಬ್ಸರ್ವ್ ಮಾಡಿದರೆ ಇದು EV ಅಂತ ನೀವು ಡಿಸೈಡ್ ಮಾಡೋಕ್ಕೆ ಆಗಲ್ಲ. ಮತ್ತು ಇದರ ರೇಂಜ್ ಆಗಿರ್ಬೋದು, ಸ್ಪೆಸಿಫಿಕೇಷನ್ ಆಗಿರ್ಬೋದು, ಅದನ್ನೆಲ್ಲ ಇವಾಗ ನಾನು ಹೇಳ್ತೀನಿ ನಿಮಗೆ.
ಸೊ ಇವಾಗ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ. ಪರ್ಫಾರ್ಮೆನ್ಸ್ ಬಂದುಬಿಟ್ಟು ನಿಮಗೆ ಇದರಲ್ಲಿ 3 ರೈಡಿಂಗ್ ಮೋಡ್ಸ್ ಬರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಅದರಲ್ಲಿ ಎಷ್ಟೆಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ ಅಂತ ಹೇಳ್ತೀನಿ ಇವಾಗ. ಸೊ ರಶಲ್ಲಿ ನಿಮಗೆ 90 km/h ಇದು ಟಾಪ್ ಸ್ಪೀಡ್ ಇರುತ್ತೆ. ರೈಡಲ್ಲಿ ನಿಮಗೆ 80 km/h ಇದು ಟಾಪ್ ಸ್ಪೀಡ್ ಬರುತ್ತೆ. ಹಾಗೂ ಈಕೋದಲ್ಲಿ ನಿಮಗೆ 50 km/h ಇದು ಟಾಪ್ ಸ್ಪೀಡ್ ಬರುತ್ತೆ. ಎಸ್ಕಲೇಷನ್ ಬಂದುಬಿಟ್ಟು ನಿಮ್ಗೆ ಇದರಲ್ಲಿ 0 to 40 ನಿಮಗೆ 3.7 ಸೆಕೆಂಡಲ್ಲಿ ರಶ್ ಮೋಡಿ ಹಾಕಿದ್ರೆ ಹೋಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ ಬಂದುಬಿಟ್ಟು 26 Nm ಇದು ಬರುತ್ತೆ. ಕಂಟಿನ್ಯೂಸ್ ಪವರ್ ಬಂದುಬಿಟ್ಟು ನಿಮಗೆ 4.5 kW ಇದು ಬರುತ್ತೆ. ಹಾಗೂ ಪೀಕ್ ಪವರ್ ಬಂದುಬಿಟ್ಟು ನಿಮಗೆ 6.7 kW ಇದು ಬರುತ್ತೆ ಇದರಲ್ಲಿ. ಸೊ ಮೈನ್ ಎಲ್ರಿಗೂ ಕ್ವಶನ್ ಬರುವಂಥ ಒಂದೇ ಯಾವುದಂದರೆ ರೇಂಜ್ ಎಷ್ಟಿರುತ್ತೆ ಅಂತ. IDC ರೇಂಜ್ ಬಂದುಬಿಟ್ಟು ಕಂಪನಿಯವರು 163 ಅಂತ ಕ್ಲೈಮ್ ಮಾಡಿದ್ದಾರೆ. ಬಟ್ ಇದು 163 ಅಂತ ಕ್ಲೈಮ್ ಮಾಡಿದ ಮೇಲೂ ಇವರು ಟ್ರೂ ರೇಂಜ್ ಅಂತ ಒಂದು ಪರ್ಫಾರ್ಮೆನ್ಸ್ ಆಗಿ ಅಥವಾ ಟ್ರೂ ರೇಂಜ್ ಕಸ್ಟಮರಿಗೆ ಯಾವ ಥರ ಬೇಕಾಗುತ್ತೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಈಕೋದಲ್ಲಿ ನಿಮಗೆ 110 km ಇದು ಟೋಟಲ್ ರೇಂಜ್ ಬರುತ್ತೆ. ರೈಡಲ್ಲಿ ನಿಮಗೆ 90 km ಇದು ಟೋಟಲ್ ರೇಂಜ್ ಬರುತ್ತೆ. ರಶಲ್ಲಿ ನಿಮಗೆ 70 km ಇದು ಟೋಟಲ್ ರೇಂಜ್ ಬರುತ್ತೆ. ಇವಾಗ ಕೆಲವು ಜನರು ಹೇಳ್ತೀರಾ ಇದು ರೇಂಜ್ ಅಂದು ತುಂಬ ಕಮ್ಮಿ ಇದೆ ಈ ಸ್ಕೂಟರ್ ಇದು. ಬಟ್ ರೇಂಜ್ ನಿಮಗೆ ಬೇರೆ ಕಂಪ್ನೀಸ್ಗಳೆಲ್ಲ 200 ಬರುತ್ತೆ, 240 ಬರುತ್ತೆ, 220 ಬರುತ್ತೆ ಅಥವಾ 180 ಬರುತ್ತೆ ಅಂತೆಲ್ಲ ನಿಮ್ಮ ಹತ್ರ ಹೇಳ್ತಾರೆ. ಬಟ್ ಅದರಲ್ಲೂ ನಿಮಗೆ ಸಿಗುವಂಥ ರೇಂಜು 100, 120. ಸೊ ಆ ಒಂದು ರೇಂಜನ್ನು ಇವರು ನಿಮ್ಮ ಜೊತೆ ಏನೋ ಸುಳ್ಳೇನೋ ಆ ಥರ ಏನೋ ಹೇಳ್ತಾ ಇಲ್ಲ. ಸೊ ಪರ್ಫೆಕ್ಟ್ ಒಂದು ಯಾವ ರೇಂಜ್ ಸಿಗ್ತಾ ಇದೆ ಅಂತ ಇವರು ಟ್ರೂ ಆಗಿ ಹೇಳ್ತಾ ಇದ್ದಾರೆ. ಸೊ ಅದೇ ರೇಂಜ್ ಬರುತ್ತೆ. ಸೊ ಇದರಿಂದ ಒಂದು ಏನಾಗುತ್ತೆ ಅಂದರೆ ಕಸ್ಟಮರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಯಾಕಂದರೆ ಅವ್ರು ಹೇಳಿರುವಂಥ ರೇಂಜ್ ಸಿಗ್ತಾ ಇದೆ. 200 ಹೇಳಿ ಮತ್ತು ಕಮ್ಮಿ ರೇಂಜ್ ಬಂದರೆ ಕಸ್ಟಮರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಮತ್ತು ಈ ಸ್ಕೂಟಿ ಮೇಲಿಂದ ಒಂದು ಭರವಸೆ ಇರುತ್ತೆ, ಆ ಭರವಸೆ ಇನ್ಮೇಲೆ ಇರಲ್ಲ. ಸೊ ಆ ಒಂದು ಇದನ್ನು ಈ ಕಂಪನಿಯವರು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ. ಕಸ್ಟಮರಿಗೆ ಪ್ರಾಪರ್ ಒಂದು ಯಾವ ಥರ ಒಂದು ಗೈಡೆನ್ಸ್ ಮಾಡಬೇಕು, ಪ್ರಾಪರ್ ಡೀಟೇಲನ್ನು ಯಾವ ಥರ ಕೊಡಬೇಕಂತ ಇವರು ಪ್ರಾಪರಾಗಿ ಕೊಡ್ತಾ ಇದ್ದಾರೆ. ಸೊ ಸೇಫ್ಟಿಯಲ್ಲಿ ನಿಮಗೆ ಸೇಫ್ ಗಾರ್ಡ್ಸ್ ಬರುತ್ತೆ, ಅವೈಲೇಬಲ್ ಇರುತ್ತೆ ಅದು. ಮತ್ತು ಇದರಲ್ಲಿ ವಾಟರ್ ಹಾಗೂ ಡಸ್ಟ್ ರೆಸಿಸ್ಟೆನ್ಸ್ ಬರುತ್ತೆ. IP67 ಮೋಟರ್ ಮತ್ತು ಬ್ಯಾಟ್ರಿಗೋಸ್ಕರ ಇರುತ್ತೆ. IP65 ನಿಮಗೆ ಇನ್ನು ಯಾವುದು ಎಲೆಕ್ಟ್ರಾನಿಕ್ಸ್ ಇರುತ್ತೆ ಅದರ ಮೇಲೆ ಬರುತ್ತೆ. ಬ್ಯಾಟ್ರಿ ಮತ್ತು ಚಾರ್ಜರ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಬ್ಯಾಟ್ರಿ 4 kW ಇದು ಬರುತ್ತೆ. ಚಾರ್ಜರ್ ಬಂದುಬಿಟ್ಟು ನಿಮಗೆ 0 ಇಂದ 80% ಆಗಲಿಕ್ಕೆ ಇದರಲ್ಲಿ 2 ಆಪ್ಷನ್ಸ್ ಬರುತ್ತೆ. ಫಸ್ಟ್ ಬಂದುಬಿಟ್ಟು 750 ವಾಟ್ ಇದು ಬರುತ್ತೆ, ಅದರಲ್ಲಿ ನಿಮಗೆ 5 ಅವರಲ್ಲಿ ಆಗುತ್ತೆ. ಮತ್ತೊಂದು ಬಂದುಬಿಟ್ಟು 480 ವ್ಯಾಟ್ ಇದು ಬರುತ್ತೆ, ಅದರಲ್ಲಿ ನಿಮಗೆ 8 ಅವರ್ ತೊಗೊಳುತ್ತೆ 0 ಇಂದ 80% ಆಗಲಿಕ್ಕೆ. ಹಾಗೂ ಇದರಲ್ಲಿ ಫಾಸ್ಟ್ ಚಾರ್ಜರ್ ಆಪ್ಷನ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಬ್ರೇಕ್ಸ್ ಬಂದುಬಿಟ್ಟು ನಿಮಗೆ ಫ್ರಂಟ್ ಮತ್ತು ರಿಯರ್ ಎರಡು ನಿಮಗೆ ಫ್ರಂಟ್ ಮತ್ತು ರಿಯರ್ ಡಿಸ್ಕ್ ಬ್ರೇಕ್ಸ್ ಬರುತ್ತೆ. 200 mm ಇದು ಡಿಸ್ಕ್ ಬ್ರೇಕ್ ಇದು ಸೈಜ್ ಇರುತ್ತೆ ಡಿಸ್ಕ್ ಇದು. ಬ್ರೇಕಿಂಗ್ ಸಿಸ್ಟಮ್ ನಿಮಗೆ CBS ಬರುತ್ತೆ, ಅಂದರೆ ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ ಇದರಲ್ಲಿ. ಸೊ ಡೈಮೆನ್ಷನ್ಸ್ ಬಗ್ಗೆ ಮಾತಾಡೋದಾದರೆ ಲೆಂತ್ ಬಂದುಬಿಟ್ಟು ವೆಹಿಕಲ್ ಇದು 1996 mm ಇರುತ್ತೆ. ವಿಡ್ತ್ ಬಂದುಬಿಟ್ಟು 765 mm ಇರುತ್ತೆ. ಹಾಗೂ ಸೀಟ್ ಹೈಟ್ ಬಂದುಬಿಟ್ಟು ನಿಮಗೆ 787 mm ಇರುತ್ತೆ. ಇವಾಗ ಇದರಲ್ಲಿ ಸಿಗುವಂಥ ಕಲರ್ಸ್ ಯಾವುದೆಲ್ಲ ಅಂದರೆ ಮಾನ್ಸೂನ್ ಬ್ಲೂ, ಸಮ್ಮರ್ ರೆಡ್, ಸ್ಪ್ರಿಂಗ್ ಯೆಲ್ಲೋ, ವಿಂಟರ್ ವೈಟ್ ಹಾಗೂ ಸ್ಟ್ರೋಮ್ ಗ್ರೇ ಅಂತ. ಸೊ ಇಷ್ಟು ಕಲರ್ಸ್ ಇದರಲ್ಲಿ ಅವೈಲೇಬಲ್ ಇರುತ್ತೆ ನಿಮಗೆ. ಇವಾಗ ಇಷ್ಟೊತ್ತು ನೀವು ನಾರ್ಮಲಿ ಇದೊಂದು ಎಕ್ಸಸರೀಸನ್ನು ನೋಡಿರಲ್ಲ. ಸೊ ಇವಾಗ ಈ ಎಕ್ಸಸರೀಸ್ ಬಂದುಬಿಟ್ಟು ನೀವು ಪೆಟ್ಟನ್ನೆಲ್ಲಾದರೂ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ ನಿಮ್ಮ ವೆಹಿಕಲಲ್ಲಿ. ಸೊ ಅದಕ್ಕೋಸ್ಕರ ತುಂಬಾ ಒಂದು ಯುನೀಕ್ ಆಗಿರುವಂಥ ಒಂದು ಎಕ್ಸಸರೀಸ್ ಇವರು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಈಸಿಲಿ ಪೆಟ್ಟನ್ನು ಇಲ್ಲಿ ನೀವು ಕೂರಿಸ್ಕೊಂಡು ಒಬ್ಬರೇ ನೀವು ಸೋಲೋ ರೈಡ್ ಮಾಡ್ತಾ ಇದ್ದೀರಾ ಅಂದರೆ ಈಸಿಲಿ ಕೂರಿಸ್ಕೊಂಡು ಪೆಟ್ ಜೊತೆನೇ ನೀವು ಆರಾಮ್ಸೆ ರೈಡನ್ನು ಮಾಡ್ಬೋದು. ನೆಕ್ಸ್ಟು ಇದರಲ್ಲಿ ಎಕ್ಸಸರೀಸ್ ಬಂದುಬಿಟ್ಟು ನಾನು ತೋರಿಸೋದಾದರೆ ನಿಮಗೆ ಏನೆಲ್ಲ ಎಕ್ಸಸರೀಸ್ ಸಿಗುತ್ತೆ ಅಂದರೆ ಫಸ್ಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ಮ್ಯಾಟ್ಸ್ ಬರುತ್ತೆ. ಸೊ ಮ್ಯಾಟ್ ನೀವು ಯಾವ ವೆಹಿಕಲ್ ತೊಗೊಳ್ತೀರಾ ಕಲರ್ಸು ಆ ಕಲರಿಗೆ ನಿಮ್ಗೆ ಮ್ಯಾಚಿಂಗ್ ಮಾಡ್ಕೊಂಡು ಕೊಡ್ತಾರೆ. ಸೊ ಆ ಕಲರ್ ಬೇಡ ಅಂದರೆ ನಿಮಗೆ ಪ್ಲೈನ್ ಫುಲ್ ಬ್ಲ್ಯಾಕಲ್ಲೂ ಕೂಡ ನಿಮಗೆ ಎಕ್ಸಸರೀಸ್ ನೋಡ್ಬೋದು ಮ್ಯಾಟ್ಸನ್ನು. ನೆಕ್ಸ್ಟ್ ನಿಮ್ಗೆ ಇದರಲ್ಲಿ ವೈಸರ್ ಬರುತ್ತೆ. ಸೊ ಟಿಂಟೆಡ್ ವೈಸರ್ ಬರುತ್ತೆ ಹಾಗೂ ನಿಮಗೆ ಫುಲ್ ಟ್ರಾನ್ಸ್ಪರೆಂಟ್ ವೈಸರ್ ಬರುತ್ತೆ. ಇದು ಎಕ್ಸಸರೀಸ್ ಪಾರ್ಟ್ ಇದೆ. ಗ್ರ್ಯಾಬ್ ರೇಲ್ಸ್ ಬರುತ್ತೆ, ಇಲ್ಲಿ ನೀವು ನೋಡ್ಬೋದು. ಅದ್ರ ಜೊತೆ ನೀವು ಕ್ಯಾಮ್ರಾ ಏನಾದರೂ ಮೌಂಟ್ ಮಾಡ್ತಾ ಇದ್ದೀರಾ ಅಂದರೆ ಕ್ಯಾಮ್ರಾ ಮೌಂಟ್ ಇದು ಎಕ್ಸಸರೀಸನ್ನು ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಿ ನಿಮಗೆ ಮೊಬೈಲ್ ಹೋಲ್ಡರ್ ಇದು ಎಕ್ಸಸರೀಸ್ ಕೊಟ್ಟಿದ್ದಾರೆ. ಪಿಲಿಯನಿ ಕಂಫರ್ಟೇಬಲ್ ಆಗಲಿಕ್ಕೆ ಫುಟ್ ರೆಸ್ಟನ್ನು ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ಬೋದು. ಹಾಗೂ ಬ್ಯಾಕ್ ರೆಸ್ಟ್ ಇದೆ, ಹ್ಯಾಂಡಲ್ ಗ್ರಿಪ್ಸ್ ಕೂಡ ಇಲ್ಲಿ ನೀವು ನೋಡ್ಬೋದು. ಸೊ ಇದರ ಜೊತೆಗೆ ತುಂಬಾ ನಿಮಗೆ ಡಿಫ್ರೆಂಟ್ ಎಕ್ಸಸರೀಸ್ಗಳು ಸಿಗುತ್ತೆ. ಮತ್ತು ರಿವರ್ ಇದು ಬ್ರ್ಯಾಂಡಿಂಗ್ ಇರುವಂಥ ಮತ್ತು ಪ್ರಾಡಕ್ಟ್ಸ್ಗಳನ್ನು ನೀವು ಈಸಿಲಿ ಇಲ್ಲಿಂದ ಪರ್ಚೇಸ್ ಕೂಡ ಮಾಡ್ಬೋದು. ಲೈಕ್ ಪ್ಯಾನಿಯರ್ಸ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಟಿ ಶರ್ಟ್ಸ್ ಆಗಿರ್ಬೋದು, ಇದನ್ನೆಲ್ಲ. ಸೊ ಇನ್ನೂ ಹೆಚ್ಚಿನ ಡೀಟೇಲನ್ನು ನೀವು ಕಲೆಕ್ಟ್ ಮಾಡಬೇಕಂತ ಇದ್ದೀರಾ ಅಥವಾ ಇನ್ನೂ ಹೆಚ್ಚಿನ ಡೀಟೇಲ್ ಬೇಕಂದರೆ ನೀವು ನಿಯರೆಸ್ಟ್ ಇರುವಂಥ ರಿವರ್ ಶೋರೂಮನ್ನು ವಿಸಿಟ್ ಆಗಿ, ಅಥವಾ ನೀವೇನಾದರೂ ಒಂದು ನಿಯರ್ ಹೆಬ್ಬಾಳ ಆಗಿರ್ಬೋದು ಅಥವಾ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ವರೆಗೆಲ್ಲಾದರೂ ಇದ್ದೀರಾ ಅಂದರೆ ಸೊ ಬ್ಯಾಪಿಸ್ಟ್ ಹಾಸ್ಪಿಟ್ಲ್ ಹತ್ತಿರ ಇರುವಂಥ ರಿವರ್ ಶೋರೂಮನ್ನು ಒಂದು ಸಲ ವಿಸಿಟ್ ಆಗಿ.
ಇಲ್ಲಿ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ ಆಗಿರ್ಬೋದು, ಪರ್ಫೆಕ್ಟ್ ಇವ್ರದ್ದು ಒಂದು ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿ ಒಂದ್ಸಲ ವಿಸಿಟ್ ಆಗಿ ವೆಹಿಕಲ್ ಬಗ್ಗೆ ನೀವು ಈ ಒಂದು ರಿವರ್ ಇಂಡಿ ಬಗ್ಗೆ ಹೆಚ್ಚಿನ ಡೀಟೇಲನ್ನು ಅಲ್ಲಿಂದ ಕಲೆಕ್ಟ್ ಮಾಡ್ಬೋದು. ಅಥವಾ ನೀವೇನಾದರೂ ಒಂದು EV ವೆಹಿಕಲ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಆ ಶೋರೂಮನ್ನು ವಿಸಿಟ್ ಆಗಿ ಅಲ್ಲಿಂದ ಹೈಯೆಸ್ಟ್ ಡೀಟೇಲನ್ನು ಕೂಡ ನೀವು ಕಲೆಕ್ಟ್ ಮಾಡ್ಬೋದು. ಸೊ ಇವ್ರದ್ದೇ ಸಪ್ರೇಟ್ ಒಂದು ಲೋನ್ ಫೆಸಿಲಿಟಿ ಕೂಡ ಇರುತ್ತೆ. ನೀವೇನಾದರೂ ಲೋನ್ ಮೇಲೆ ವೆಹಿಕಲ್ ಪರ್ಚೇಸ್ ಮಾಡಲು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಇವ್ರು ಲೋನ್ ಫೆಸಿಲಿಟಿ ಎಲ್ಲ ಮಾಡಿ ಕೊಡ್ತಾರೆ. ಸೊ ಈ ಶೋರೂಮ್ ಡೀಟೇಲನ್ನು ನಾನು ಪರ್ಫೆಕ್ಟ್ಲಿ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಸೊ ಮತ್ತೊಂದು ಏನಂದರೆ EVಗಳನ್ನು ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಒನ್ ಆಫ್ ದಿ ಬೆಸ್ಟ್ EV ಅಂತ ಹೇಳ್ತೀನಿ ನಾನು. ಯಾಕಂದರೆ ಫಸ್ಟ್ ಆಫ್ ಆಲ್ ಇವ್ರದ್ದು ಕಸ್ಟಮರ್ ಸಪೋರ್ಟು ನನಗೆ ತುಂಬ ಇಷ್ಟ ಆಗಿದೆ. ಸೊ ರಿವ್ಯೂಸ್ ಎಲ್ಲ ನಾನು ಬೇರೆ ಕೂಡ ನೋಡಿದ್ದೀನಿ. ಸೊ ಕಸ್ಟಮರ್ ಸಪೋರ್ಟ್ ಎಲ್ಲ ತುಂಬಾ ಬೆಸ್ಟ್ ಇದೆ. ಯಾಕಂದರೆ ಇವರು ರಿಯಲ್ ಟೈಮ್ ರೇಂಜ್ ಎಲ್ಲ ಹೇಳ್ತಾರೆ, ಕಸ್ಟಮರ್ಸಿಗೊಂದು ಪರ್ಫೆಕ್ಟ್ ಡೀಟೇಲ್ ಕೊಡ್ತಾರೆ. ಬೇರೆ ಕಂಪ್ನೀಸ್ಗಳ ಥರ ಫೇಕ್ ಡೀಟೇಲ್ಗಳನ್ನೆಲ್ಲ ಕೊಡಲ್ಲ. ಒಂದಿಷ್ಟು ಹೈಪ್ ಮಾಡಿಕೊಂಡು ಒಂದು ವೆಹಿಕಲನ್ನು ಸೇಲ್ ಮಾಡಿಕೊಂಡು ಆದಮೇಲೆ ಕಸ್ಟಮರ್ ತಗೊಂಡ್ಮೇಲೆ ರೇಂಜ್ ಕಮ್ಮಿ ಸಿಗೋದು ಅಂಥದ್ದೇನಿಲ್ಲ. ಒಂದು ಎಷ್ಟು ರೇಂಜ್ ಸಿಗುತ್ತೆ ಅದನ್ನೇ ಕೊಡ್ತಾರೆ ಪರ್ಫೆಕ್ಟ್ಲಿ, ಹಾಗೂ ಒಳ್ಳೆ ಗೈಡೆನ್ಸ್ ಕೂಡ ಮಾಡ್ತಾರೆ. ಸೊ ಒನ್ ಆಫ್ ದಿ ಬೆಸ್ಟ್ EV ಅಂತ ನಾನು ಹೇಳ್ತಾ ಇದ್ದೀನಿ. ನೀವು EVಯಲ್ಲಿ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.